ಸರ್ ಅದೇ ಇವಾಗ ಸ್ಕಿನ್ಗೆ ಬೇರೆ ಆಪ್ಷನ್ ಇಲ್ವಾ? ಸ್ಟಿಚ್ ಮಾಡಿದ್ರೆ ಅದು ಅಸಹ್ಯ ಕಾಣಿಸುತ್ತಲ್ಲ ಡೇ ಟು ಡೇ ಲೈಫಲ್ಲಿ. ಇಲ್ಲ, ನಾವು ಏನು ಮಾಡ್ತೀವಿ ಅಂದ್ರೆ ಸ್ಕಿನ್ಗೆ ಗ್ಲೂ ಅದು ಇದು ಅಂತ ಹೇಳ್ತಾರೆ, ಬಟ್ ಗ್ಲೂ ಎಲ್ಲ ಕರೆಕ್ಟಾಗಿ ಮಾರ್ಕ್ ಬೀಳಲ್ಲ. ಸೊ ಏನು ಮಾಡ್ತೀವಿ ಅಂದರೆ ಕಟ್ ಮಾಡಿ ತೆಗೆದ ಮೇಲೆ ವಿ ಯೂಸ್ ವೆರಿ ಥಿನ್, ತುಂಬ ಸಣ್ಣದಿರೋ ನೀಡಲ್ಸ್ ಯೂಸ್ ಮಾಡ್ತೀವಿ. ಸೊ ದಟ್ ಮಾರ್ಕ್ ವಿಲ್ ಬಿ ವೆರಿ 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 ಫೇಂಟ್. ಸೊ ಅದು ಬಿಟ್ಟರೆ ಆಪ್ಷನ್ ದಟ್ ಅದ್ರ ಪಾಡಿಗೆ ಅದು ಕರ್ಗೋಗು ಅಂಥದ್ದು ಆಪ್ಷನ್ಸ್ ಇಲ್ಲ. ಸೆಬೇಷಿಯಸ್ ಸಿಸ್ಟ್ಗೆ ತೆಗಿಬೇಕು. ಅದು ಎಷ್ಟು ದಿನ ಬೇಕು ಮಾರ್ಕ್ ಹೋಗೋಕ್ಕೆ? ಹಂಗೆ ಜನರಲ್ ಆಗಿ ಮುಖದ ಮೇಲೆ ನಾರ್ಮಲಿ ಸ್ಟಿಚ್ ಹಾಕಿದ್ರೆ ಒಂದು 5 to 7 ಡೇಸಲ್ಲಿ ತೆಗಿತೀವಿ. ಆಮೇಲೆ ಅದು ಲೈಟಾಗಿ ಮಾರ್ಕ್ ಹೆಂಗೆ ಫಾರ್ಮ್ ಆಗುತ್ತೆ, ಕೆಲವ್ರಿಗೆ ಏನಾಗುತ್ತೆ ಸ್ಕಾರಿಂಗ್ ಟೆಂಡೆನ್ಸಿ ಇರುತ್ತೆ, ಸೊ ಜಾಸ್ತಿ ಮಾರ್ಕ್ ಆಗುತ್ತೆ. ಕೆಲವ್ರಿಗೆ ಅಷ್ಟೇನು ಕಾಣಿಸ್ಕೊಳ್ಳಲ್ಲ. ಸೊ ಕ್ರೀಮ್ಸ್ ಕೊಡ್ತೀವಿ, ಅದ್ರ ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ಹಾಂ. ಈಗ ನಾನು ಇನ್ನೊಂದು ಕೇಳಿದೆ, ಈ ಗಡ್ಡೆ ಆಗೋದ್ರಿಂದ ಕ್ಯಾನ್ಸರ್ ಆಗುತ್ತೆ ಅಂತ, ನಿಜಾನೇ ಇದು? ಇದು ವಾಟ್ ವಿ ಕಾಲ್ ದಿಸ್ ಇಸ್ ಅಸ್ ನಾನ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ. ಟ್ಯೂಮರ್ ಅಂತ ಹೇಳಿದ ತಕ್ಷಣ ಜನ ಹೆದರ್ಕೋತಾರೆ, ಓ ನನಗೆ ಕ್ಯಾನ್ಸರ್ ಅಂತ. ಟ್ಯೂಮರ್ಸಲ್ಲೂ ಬಿನೈನ್ ಅಂಡ್ ಮ್ಯಾಲಿಗ್ನೆಂಟ್ ಇದೆ. ಮ್ಯಾಲಿಗ್ನೆಂಟ್ ಅಂದರೆ ಕ್ಯಾನ್ಸರಸ್ ಟ್ಯೂಮರ್ಸ್. ದಿಸ್ ಇಸ್ ಅ ಬಿನೈನ್ ಟ್ಯೂಮರ್. ಸೊ ಇಟ್ ಈಸ್ ಅ ಗ್ರೋತ್, ಇಟ್ ಕೆನಾಟ್ ಟರ್ನ್ ಕ್ಯಾನ್ಸರಸ್. ಎಸ್, ತುಂಬ ವರ್ಷಗಳು ಬಿಟ್ಟು ಅದರ ಮೇಲೆ ಗಾಯ ಆಯಿತು, ಹುಣ್ಣಾಯಿತು, ಆ ಸ್ಕಿನ್ ಚೇಂಜಸ್ ಇನ್ ದ ಸರೌಂಡಿಂಗ್ ಸೆಕೆಂಡ್ರಿ ಕ್ಯಾನ್ಸರ್ಸ್ ಕ್ಯಾನ್ ಹ್ಯಾಪನ್, ಬಟ್ ವೆರಿ 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 ರೇರ್. ಬಟ್ ಇದರಿಂದ ಕ್ಯಾನ್ಸರ್ ಆಗೋ ಚಾನ್ಸಸ್ ಇಲ್ಲ. ಸೊ ಸರ್ಜರಿ ಮಾಡಿಸ್ಕೊಂಡ್ರೆ ಅದು ಕಂಪ್ಲೀಟಾಗಿ ತೆಗಿತೀವಿ. ಸೊ ನೋ ಆಪ್ಷನ್ ಆಫ್ ಕ್ಯಾನ್ಸರ್ಸ್. ಹಾಗೆ ಬಿಟ್ಟು ಅದು ಇನ್ಫೆಕ್ಷನ್ ಆಗಿ ರಿಪೀಟೆಡ್ ಆಗಿ ಆ ಸ್ಕಿನ್ ಚೇಂಜ್ ಆಯಿತು ಓವರ್ ಟೈಮ್, ಎಸ್ ಆಗ್ಬೋದು. ಇಲ್ಲ ಅಂದರೆ ಇದರಿಂದಂತೂ ಕ್ಯಾನ್ಸರ್ ಆಗಲ್ಲ. ಈಗ ನಾನು ಸರ್ಜರಿ ಮಾಡಿಸಿದಾಗ ನೀವು ಸ್ಟಿಚ್ ಹಾಕ್ತೀನಿ ಅಂದ್ರಲ್ಲ, ಅದರಿಂದ ಈಗ ನಾನು ನೀರು ಈಗ ಸ್ನಾನ ಮಾಡ್ಬೇಕಾರೆ ಏನಾರ ಅದ್ರ ಮೇಲೆ ನೀರು ಬಿದ್ದರೆ? ಸೊ ಏನಾಗುತ್ತೆ ಅಂದ್ರೆ ಮುಖದ ಮೇಲೆಲ್ಲ ಜನರಲಿ ನಾವು ಹೇಳ್ತೀವಿ ಒಂದಿನ 24 hours ಅವಾಯ್ಡ್ ಮಾಡಿ, ಅದಾದ್ಮೇಲೆ ಓಪನ್ ಬಿಡಿ, ನೀರು ಬೀಳಲಿ, ತೊಂದರೆ ಇಲ್ಲ. ಮುಖ ಹ್ಯಾಸ್ ಅ ವೆರಿ ಗುಡ್ ಹೀಲಿಂಗ್ ಕೆಪಾಸಿಟಿ. ಸೊ ಹೀಲಿಂಗ್ ಬೇಗ ಆಗುತ್ತೆ. ಕೆಲವು ಬೇರೆ ಕಡೆ ಅಂದರೆ ವಿ ವುಡ್ ಅಡ್ವೈಸ್ ಅಲ್ಲಿ ನೀರು ಹಾಕೋಕೆ ಹೋಗ್ಬೇಡಿ. ಈಗ ಹಂಗಂತ ಸ್ನಾನ ಮಾಡೋದು ಬೇಕಾಗಿಲ್ಲ ಅಂತಲ್ಲ. ಈಗ ವಿ ಹ್ಯಾವ್ ಸಮ್ ಸ್ಪೆಷಲೈಸ್ಡ್ ವಾಟರ್ ಪ್ರೂಫ್ ಡ್ರೆಸ್ಸಿಂಗ್ಸ್ ದಟ್ ಕ್ಯಾನ್ ಬಿ ಪುಟ್. ಇನಿಷಿಯಲ್ ಆಗಿ ನಿಮ್ಮ ಡಾಕ್ಟರ್ ಏನು ಮಾಡ್ಬೋದು ಅಂದರೆ ಸ್ವಲ್ಪ ಟೈಟ್ನೆಸ್ ಇರಬೇಕು ಅಂತ ನಾರ್ಮಲ್ ಬ್ಯಾಂಡೇಜ್ ಥರ ಡ್ರೆಸ್ಸಿಂಗ್ ಮಾಡ್ಬೋದು. ಅದಾದಮೇಲೆ 1-2 ದಿನ ಬಿಟ್ಕೊಂಡು ಒಂದು ವಾಟರ್ ಪ್ರೂಫ್ ಡ್ರೆಸ್ಸಿಂಗ್ ಅಂತ ಸಿಗುತ್ತೆ, ಅದು ಹಾಕ್ಬಿಟ್ರೆ ಸ್ನಾನನೂ ಮಾಡ್ಬೋದು. ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ಆಕ್ಟಿವಿಟೀಸ್ ಆಲ್ಸೋ. ಈಗ ಬಿಫೋರ್ ಸರ್ಜರಿ ಮಾಡೋಕ್ಕಿಂತ ಮುಂಚೆ ನಾವು ಏನಾದರೂ ಏನು ಮಾಡಬೇಕು ಅಂತ? ಈಗ ಸರ್ಜರಿಗಿಂತ ಮುಂಚೆ ಕೆಲವು ಬ್ಲಡ್ ಟೆಸ್ಟ್, ಬೇಸಿಕ್ ಬ್ಲಡ್ ಟೆಸ್ಟ್ ಕಾರಣಗಳು ಅಂದರೆ ಹೇಳಿದ್ನಲ್ಲ, ಆಯಿಲ್ ಪ್ರೊಡಕ್ಷನ್, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ. ಕೆಲವು ಸಿಂಪಲ್ ಬ್ಲಡ್ ಟೆಸ್ಟ್ ಜಸ್ಟ್ ಟು ಸಿ ಜನರಲ್ ಕಂಡೀಷನ್ ಚೆನ್ನಾಗಿದೆ ಅಂತ. ಸುಮಾರು ಜನ ಏನು ಮಾಡ್ಕೊಳ್ತಾರೆ ಇತ್ತೀಚೆಗೆ, ದೇ ಗೆಟ್ ಹೆಲ್ತ್ ಚೆಕ್ ಒನ್ಸ್ ಇನ್ ಎ ಇಯರ್. ಸೊ ರೀಸನಬಲಿ ಅವ್ರಿಗೆ ಯು ವಿಲ್ ಕಮ್ ಟು ನೋ ರೀಸನಬಲ್ ಇಶ್ಯೂಸ್ ಇದೆ. 1-2-3 months ಬ್ಯಾಕ್ ಏನಾದರೂ ಟೆಸ್ಟ್ಗಳಾಗಿದ್ರೆ ಅದು ಸಾಕು ಅಷ್ಟು. ಆಫ್ಟರ್ ಸರ್ಜರಿ ಊಟದಲ್ಲಿ ಮೇನ್ ಆಗಿ ಊಟದಲ್ಲಿ ಏನು ಪತ್ತೆ ಏನಿಲ್ಲ. ಜಸ್ಟ್ ಬಿಕಾಸ್ ನಾವು ಸರ್ಜರಿ ಆದಮೇಲೆ ಕೆಲವು ಮಾತ್ರೆಗಳು ಕೊಡ್ತೀವಿ, ಅದು ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗ್ಬೋದು. ಸೊ ಅಂಥ ಮಾತ್ರೆಗಳಿಗೆ ಸ್ವಲ್ಪ ಅದೇ ಸಾಫ್ಟ್ ಫುಡ್ಡು ಆ್ಯಂಡ್ ಕೆಲವರು ಹೇಳ್ತಾರೆ ಅದು ತಿಂದರೆ ಹೀಲಿಂಗ್ ಡಿಲೇ ಆಗುತ್ತೆ, ಅಂಥದ್ದೇನಿಲ್ಲ. ಹೊಟ್ಟೆನ ಅಪ್ಸೆಟ್ ಮಾಡ್ದೆ ಅಂತ ಫುಡ್ ತೊಗೊಂಡ್ರೆ ಉತ್ತಮ. ಈಗ ತುಂಬ ಜನಕ್ಕೆ ನಾನ್ ವೆಜ್ ಭಾಳ ಇಷ್ಟ, ಬಿಟ್ಟು ಇರೋಕ್ಕಾಗಲ್ಲ, ಅವಾಗ ಏನು ಮಾಡ್ಬೋದು ನಾವು? ಇಲ್ಲ, ತಗೋಬೋದು 1-2-3 days, ಅದೇ ಸ್ವಲ್ಪ ರೆಸ್ಟ್ರಿಕ್ಷನ್. ಆಫ್ಟರ್ ದಟ್ ಗೆಟ್ ಬ್ಯಾಕ್ ಟು ನಾರ್ಮಲ್ ಡಯಟ್, ಫರ್ಗೆಟ್ ಯು ಹ್ಯಾಡ್ ಸರ್ಜರಿ. ಆ್ಯಂಡ್ ಇನ್ನೊಂದು ಕ್ವಶನು, ಈ ಸರ್ಜರಿನ ಎಲ್ಲಿ ಮಾಡ್ಬೋದು ಆ್ಯಂಡ್ ಯಾವ ಥರ ಮಾಡ್ಬೋದು? ಈಗ ನಮ್ಮ ಕ್ಲಿನಿಕಲ್ಲಿ ಸಣ್ಣದಾಗಿದ್ದಾಗ ಬಂದಾಗ ನಾನು ಇಲ್ಲೇ ಲೋಕಲ್ ಅನೆಸ್ಥೀಷಿಯಾ ಅಂದರೆ ಇಂಜೆಕ್ಷನ್ ಅಲ್ಲೇ ಕೊಟ್ಬಿಟ್ಟು ಸಣ್ಣದಾಗಿ ಆಪ್ರೇಷನ್ ಮಾಡಿ ಹೊಲಿಗೆ ಹಾಕಿ ಇಮಿಡಿಯೇಟಾಗಿ ವಾಪಸ್ ಹೋಗೋಂಗೆ ಮಾಡ್ಬೋದು. ತುಂಬ ದೊಡ್ಡದು ಬರ್ತಾರೆ, ಸುಮಾರು ವರ್ಷಗಳನ್ನ ಇಟ್ಕೊಂಡು ಬರ್ತಾರೆ, ಅಂಥವ್ರಿಗೆ ಅಡ್ಮಿಟ್ ಮಾಡಿಬಿಟ್ಟು ಆಪ್ರೇಷನ್ ಥಿಯೇಟ್ರಲ್ಲಿ ಮಾಡಬೇಕಾಗತ್ತೆ. ಯಾಕಂದರೆ ಸರ್ಜರಿ ದೊಡ್ಡದಾಗತ್ತೆ ಆ ಟೈಮಲ್ಲಿ. ಸೊ ಇಲ್ಲಿ ಲೋಕಲ್ ಅನೆಸ್ಥೀಷಿಯಾ ಆ್ಯಕ್ಟ್ ಆಗಲ್ಲ. ಸಣ್ಣದಿದ್ದಾಗ ಇಲ್ಲೇ ಮಾಡ್ಬೋದು, ನಮ್ಮ ಕ್ಲಿನಿಕಲ್ಲೇ ನೋಡಿಕೊಂಡು ಇಂಜೆಕ್ಷನ್ ಕೊಟ್ಟು ತೆಗೆದುಬಿಟ್ಟು ಹೊಲಿಗೆ ಹಾಕೋದು. ಬಟ್ ದೊಡ್ಡದಾದರೆ ಹಾಸ್ಪಿಟಲ್. ಎಷ್ಟು ದಿನ ಎಷ್ಟೇ ಆಗಬೇಕು ಹಾಸ್ಪಿಟ್ಲಲ್ಲಿ? 24 hours. ಓನ್ಲಿ 24 hours. ಆಫ್ಟರ್ ಸರ್ಜರಿ ಮನೇಲಿ ಏನಾದರೂ ಬೆಡ್ ರೆಸ್ಟ್ ಇದೆಯಾ ಅಥವಾ ನಮ್ಮ ಕೆಲಸ ನಾವು ಮಾಡ್ಬೋದಾ? ಸಪೋಸ್ ಬೆನ್ ಮೇಲಿತ್ತು, ಕೈ ಮೇಲಿತ್ತು ಅಂದರೆ ವಿ ಆಸ್ಕ್ ದೆಮ್ ಟು ಅವಾಯ್ಡ್ ಯೂಸಿಂಗ್ 2-wheeler and 4-wheeler ಫಾರ್ ಮೇ ಬಿ 2 or 3 days. ಬೇರೆ ಕಡೆ ತೊಡೆ ಮೇಲಿತ್ತು, ಕೈ ಮೇಲಿತ್ತು, ನೋ ರೆಸ್ಟ್ರಿಕ್ಷನ್, ದೇ ಕ್ಯಾನ್ ಈವನ್ ಗೋ ಟು ವರ್ಕ್ ದ ನೆಕ್ಸ್ಟ್ ಡೇ. ಆ್ಯಂಡ್ ಇನ್ನೊಂದು, ಹಾಸ್ಪಿಟಲಲ್ಲಿ 24 hours ಏನಕ್ಕೆ ಹೇಳಿದ್ದಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಇನ್ಶೂರೆನ್ಸ್ ಪರ್ಪಸಸ್, ಅದಕ್ಕೋಸ್ಕರ ಹೇಳಿರೋದು. ಆ್ಯಂಡ್ ಇದು ಇಟ್ ಈಸ್ ಅ ಸರ್ಜರಿ ವೇರ್ ಇನ್ಶೂರೆನ್ಸಸ್ ವಿಲ್ ಗೆಟ್ ಕವರ್ಡ್, ಬಟ್ ಡಿಪೆಂಡ್ಸ್ ಆನ್ ಲೊಕೇಶನ್, ಸೈಜ್, ಅದೆಲ್ಲ. ತುಂಬ ಸಣ್ಣದನ್ನು ಹಾಸ್ಪಿಟಲಲ್ಲಿ ಮಾಡೋದು ಅವಶ್ಯಕತೆ ಇರಲ್ಲ, ಅದನ್ನು ಲೋಕಲ್ ಅನೆಸ್ಥೀಷಿಯಾ ಇಲ್ಲೇ ಒಪ್ಪಡೆಯಲ್ಲೇ ಮಾಡ್ಬೋದು. ಸರ್ ಇವಾಗ ಇನ್ನೊಂದು, ಈಗ ನನಗೆ ಬಂದಿರೋ ಸಬೇಸಿಯಸ್ ಗಡ್ಡೆನ ಅಂತ ನಾನು ಹೆಂಗೆ ಕಂಡು ಹಿಡಿಯೋದು? ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಗ್ರಂಥಿ, ಸ್ವೆಲ್ಲಿಂಗ್ ವಿತ್ ಸ್ಮಾಲ್ ಬ್ಲ್ಯಾಕ್ ಡಾಟ್,
ಬೆಸ್ಟ್ ವೇ ಈಸ್ ಮೀಟ್ ಅ ಸರ್ಜನ್. ಅವ್ರು ಡಯಾಗ್ನೋಸ್ ಮಾಡಿ ಕೊಡ್ತಾರೆ. ಒಂದ್ಸತಿ ಒಪಿನಿಯನ್ ತೊಗೊಳ್ಳಿ. ಸರ್ಜರಿ ಮಾಡಿಸ್ತೀರಾ ಇಲ್ವಾ ಅದು ನೆಕ್ಸ್ಟ್ ಸೆಕೆಂಡ್ರಿ, ಬಟ್ ಒಪಿನಿಯನ್ ತೊಗೊಂಡು ಇಟ್ಕೊಳ್ಳೋದು ಉತ್ತಮ. ಆ್ಯಂಡ್ ಇನ್ನೊಂದು, ಕೆಲವು ಸತಿ ನಿಮ್ಮ ಡಾಕ್ಟರ್ ಸ್ಕ್ಯಾನಿಂಗ್ ಕೇಳ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲಲ್ಲ, ಆ ಪಾರ್ಟಿಗೆ ಮಾತ್ರ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ರಿಪೋರ್ಟಲ್ಲಿ ಎಷ್ಟು ಸೈಜ್ ಇದೆ, ಬೇರೆ ಏನಾದರೂ ಕನೆಕ್ಷನ್ ಇದೆಯಾ, ಅದಕ್ಕೆ ರಕ್ತ ಸಂಚಾರ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಅನ್ ಇನ್ವೆಸ್ಟಿಗೇಷನ್, ಅಲ್ಟ್ರಾಸೌಂಡ್ ಸ್ಕ್ಯಾನ್. ಅದನ್ನು ನೋಡ್ಕೊಂಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಓವರ್ ಆಲ್ ಆಗಿ ನಿಮಗೆ ಸೆಬೇಷಿಯಸ್ ಸಿಸ್ಟ್ ಇದ್ದರೆ ತೆಗೆಸ್ಕೋಬೇಕು. ಓಕೆ, ಥ್ಯಾಂಕ್ ಯು ಸರ್, ತುಂಬ ತಿಳ್ಕೊಂಡೆ. ಥ್ಯಾಂಕ್ ಯು.